ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್. ನೀವು ನೋಡ್ತಾ ಇದ್ದೀರಾ ಮುದ್ರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ಈ ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡೆಯೋದ ಅಥವಾ ಬೇಡವಾ, ಈ ಕಳೆನಾಶಕ ಹೊಡೆಯೋದ್ರಿಂದ ಅಡಿಕೆ ತೋಟಕ್ಕೆ ಆಗುವಂಥ ಅನುಕೂಲಗಳು ಯಾವುವು ಮತ್ತು ಅನಾನುಕೂಲಗಳು ಯಾವುವು ಅಂತ ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಟಕ ಅಂತ ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಇದು ನಮ್ಮ ಅಡಿಕೆ ತೋಟ. ಸರಿಸುಮಾರು 9 ಅಥವಾ 10 ವರ್ಷದ ಅಡಿಕೆ ತೋಟ. ಮಳೆ ಬರುವಾಗ ಕಳೆನಾಶಕವನ್ನು ನಾನು ಹೊಡಿತಾ ಇದ್ದೆ. ಮಳೆ ಬರುವಾಗ ಕಳೆನಾಶಕ ಹೊಡೆದ್ರೆ ಹುಲ್ಲು ಹೋಗುತ್ತಾ ಅಂತ ನೀವು ಕೇಳ್ಬೋದು. ಮಳೆಯನ್ನು ಅಷ್ಟೊಂದು ಜೋರಾಗಿ ಬರ್ತಾ ಇರಲಿಲ್ಲ. ನಮ್ಮ ಕಡೆ ಜುಬ್ಬು ಅಂತಾರಲ್ಲ, ಆ ಥರ ಮಳೆ ಬರ್ತಾಯಿತ್ತು. ಆ ರೀತಿ ಬಂದರೆ ಕಳೆನಾಶಕ ಹೊಡೆಯೋದು ಏನು ತೊಂದರೆ ಆಗಲ್ಲ. ಮಳೆ ಬಂದ್ರೇ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಮಳೆ ನೀರಿಗುಂಟ ಬೇರಿಗೆ ಹೋಗಿ ಕಳೆನಾಶಕ ಹೊಡೆದಾಗ ಹುಲ್ಲು ಬೇಗನೆ ಸಾಯುತ್ತೆ. ನೋಡಿ, ಆವಾಗಲೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡಿಬೇಕಾ ಬೇಡವಾ ಅಂತ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡಿಲೇಬಾರ್ದು. ಯಾಕೆ ಹೊಡಿಬಾರ್ದು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಡಿಕೆ ತೋಟಕ್ಕೆ ಕಳೆನಾಶಕ ಯಾಕೆ ಹೊಡಿಬಾರ್ದು ಅಂದರೆ, ಕಳೆನಾಶಕ ಹೊಡೆಯೋದ್ರಿಂದ ಅಡಿಕೆ ಮರಕ್ಕೆ ತೊಂದರೆ ಆಗುತ್ತೆ ಮತ್ತು ಅಡಿಕೆ ತೋಟದಲ್ಲಿ ಇರುವಂಥ ಎರೆಹುಳುಗಳು ಸಾಯ್ತವೆ. ಆದ್ದರಿಂದ ಕಳೆನಾಶಕವನ್ನು ಹೊಡಿಬಾರ್ದು. ಆದರೆ ಇದೇ ರೀತಿ ಮಳೆ ಬರ್ತಾನೆ ಇದ್ದರೆ ಅಡಿಕೆ ತೋಟವನ್ನು ಅಥವಾ ಅಡಿಕೆ ಹೊಲವನ್ನು ಕ್ಲೀನ್ ಮಾಡಲಿಕ್ಕೆ ಆಗೋಲ್ಲ. ಆದ್ದರಿಂದ ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡೆಯದೆ ಬೇರೆ ದಾರಿನೇ ಇಲ್ಲ. ಇವಾಗ ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡೆಯೋದ್ರಿಂದ ಆಗುವ ಅನುಕೂಲಗಳು ಏನು ಅಥವಾ ಯಾವುವು ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೆಯದಾಗಿ, ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡೆಯೋದ್ರಿಂದ ಹೊಲದಲ್ಲಿ ಅಥವಾ ಅಡಿಕೆ ಸಾಲಿನಲ್ಲಿ ಇರುವಂಥ ಹುಲ್ಲು ಸಾಯುತ್ತೆ. ಇನ್ನು ಎರಡನೆಯದಾಗಿ ಹೇಳೋದಾದರೆ, ಕಳೆನಾಶಕ ಹೊಡೆಯೋದ್ರಿಂದ ಅಡಿಕೆ ಕಟಾವು ಅಂದರೆ ಅಡಿಕೆಯನ್ನು ಕೊಯ್ತಾರಲ್ವ, ಆ ಸಂದರ್ಭದಲ್ಲಿ ಅಡಿಕೆ ಗೊನೆ ಕೆಳಗೆ ಬೀಳುತ್ತೆ. ಈ ಅಡಿಕೆ ಗೊನೆ ಕೆಳಗೆ ಬಿದ್ದಾಗ ಅಡಿಕೆ ಗೊನೆಯಿಂದ ಅಡಿಕೆ ಕಾಯಿ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗಿ ಹೋಗ್ತವೆ. ಈ ಚೆಲ್ಲಾಪಿಲ್ಲಿ ಆದಂಥ ಕಾಯಿಗಳನ್ನು ಆರಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಈ ಕಳೆನಾಶಕವನ್ನು ಹೊಡಿಬೇಕಾಗತ್ತೆ. ಇನ್ನು ಮೂರನೆಯದಾಗಿ ಹೇಳೋದಾದರೆ, ಅಡಿಕೆ ಕಟಾವು ಮಾಡುವ ಸಂದರ್ಭದಲ್ಲಿ ಕಳೆನಾಶಕ ಹೊಡೆದರೆ ಅಡಿಕೆ ಕೊನೆ ಕಟಾವು ಅಥವಾ ಅಡಿಕೆ ಕೊನೆ ಕೊಯ್ಲು ಆಗೋವರೆಗೂ ಹುಲ್ಲು ಬೆಳೆಯೋದಿಲ್ಲ. ಇದಿಷ್ಟು ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡೆಯೋದ್ರಿಂದ ಆಗುವ ಅನುಕೂಲಗಳು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡೆಯೋದ್ರಿಂದ ಆಗುವಂಥ ಅನಾನುಕೂಲಗಳು ಏನು ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ, ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡೆಯೋದ್ರಿಂದ ಅಡಿಕೆ ಮರಕ್ಕೆ ತೊಂದರೆ ಆಗುತ್ತೆ. ಇನ್ನು ಎರಡನೆಯದಾಗಿ, ಕಳೆನಾಶಕ ಹೊಡೆಯೋದ್ರಿಂದ ನಾನು ಆವಾಗಲೇ ಮೊದಲಿಗೆ ಹೇಳಿದ ಹಾಗೆ ಅಡಿಕೆ ತೋಟದಲ್ಲಿ ಇರುವಂಥ ಎರೆಹುಳುಗಳು ಸಾಯ್ತವೆ. ಈ ಅಡಿಕೆ ತೋಟದಲ್ಲಿ ಇರುವಂಥ ಎರೆಹುಳುಗಳು ಸತ್ತು ಹೋದಾಗ ಏನಾಗುತ್ತೆ ಅಂದರೆ, ಈ ಎರೆಹುಳು ಗೊಬ್ಬರ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಈ ಎರೆಹುಳು ಗೊಬ್ಬರ ಕಡಿಮೆ ಆದಾಗ ಅಡಿಕೆ
ಮರಕ್ಕೆ ಅಥವಾ ಅಡಿಕೆ ಗಿಡಕ್ಕೆ ಬೇಕಾಗುವಂಥ ಗೊಬ್ಬರ ಕಡಿಮೆ ಆಗುತ್ತೆ. ಇನ್ನು ಮೂರನೆಯದಾಗಿ ಹೇಳೋದಾದರೆ ಕಳೆನಾಶಕ ಹೊಡೆಯೋದ್ರಿಂದ ಮಣ್ಣಿನಲ್ಲಿ ಇರುವಂಥ ಜೀವಸತ್ವಗಳು ಕೂಡ ಸತ್ತು ಹೋಗುತ್ತವೆ. ಈ ಜೀವಸತ್ವಗಳು ಸತ್ತಾಗ ಅಡಿಕೆ ಮರಕ್ಕೆ ಬೇಕಾಗುವಂಥ ಪೋಷಕಾಂಶಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ನಾಲ್ಕನೆಯದಾಗಿ ಹೇಳೋದಾದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಇನ್ನು ಐದನೆಯದಾಗಿ ಈ ಜೀವಸತ್ವಗಳು ಸತ್ತಾಗ ಅಥವಾ ಎರೆಹುಳು ಸತ್ತಾಗ ಈ ಮಣ್ಣಿನ ಫಲವತ್ತತೆ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಅಡಿಕೆ ಬೆಳೆ ಅಥವಾ ಅಡಿಕೆ ಫಸಲು ಕೂಡ ಕಡಿಮೆ ಆಗುತ್ತೆ. ಇದಿಷ್ಟು ಅಡಿಕೆ ತೋಟದಲ್ಲಿ ಕಳೆನಾಶಕ ಹೊಡೆಯೋದ್ರಿಂದ ಆಗುವಂಥ ಅನಾನುಕೂಲಗಳು. ಇದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೊಲದಲ್ಲೇ ಹೇಳಬೇಕು ಅಂದ್ಕೊಂಡೆ. ಆದರೆ ಹೊಲದಲ್ಲಿ ಹೊಸ ಟಿ ಸಿಯನ್ನು ಹಾಕಲಿಕ್ಕೆ ಟ್ರ್ಯಾಕ್ಟರ್ ಬಂದಿದ್ದು, ಆ ಟ್ರ್ಯಾಕ್ಟರ್ ಸೌಂಡಿಗೆ ನಿಮಗೆ ಈ ಮಾಹಿತಿ ಕೇಳಿಸಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದುಬಿಟ್ಟು ಮನೆಯಲ್ಲಿ ನಿಮಗೆ ಈ ಮಾಹಿತಿಯನ್ನು ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ದು ಯಾರದೆಲ್ಲ ಅಡಿಕೆ ತೋಟ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.